ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಶ್ರುತಿ ಓಪನ್ ಮಾಡಿರೋ ರೆಸ್ಟೋರೆಂಟಲ್ಲಿ ಶ್ರುತಿ ಅವರ ಅಪ್ಪ ಅಮ್ಮ, ಅವ್ರ ಅತ್ತೆ ಮಾವ, ಮೀನಾ, ಸೂರ್ಯ ಎಲ್ಲರೂ ಬಂದಿರ್ತಾರೆ. ಅದರಲ್ಲಿ ನೀತು ಅವರು ಬಂದಿರ್ತಾರೆ. ಆಗ ನೀತು ಅವ್ರಿಗೆ ಫುಡ್ನ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ರವಿಯವರು ತೊಗೊಂಬಂದು ಕೊಡ್ತಾರೆ. ಆಗ ರವಿಯವರು ಫುಡ್ ತಂದು ಕೊಟ್ಬಿಟ್ಟು ಎಂಜಾಯ್ ಯುವರ್ ಫುಡ್ ಮ್ಯಾಮ್, ತುಂಬಾ ಕುಮಾರ್ ಅವರು ತುಂಬಾ ಟೇಸ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೀತು ಅವ್ರಿಗೆ. ಆಗ ನೀತು ಅವರು ನಿಮ್ಮಷ್ಟೇನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾರೆ ರವಿ ಅವ್ರನ್ನ. ಆಗ ನೀತು ಅವರು ರವಿ ಅವ್ರಿಗೆ ಫುಡ್ನ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಪೂನಲ್ಲಿ ರವಿ ಅವ್ರಿಗೆ ತಿನ್ನಿಸ್ತಾರೆ. ಅದನ್ನು ಶ್ರುತಿ ಅವ್ರ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ. ಆಗ ನೀತು ಅವರು ಇನ್ನೊಂದು ಸ್ಪೂನ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ರವಿ ಅವ್ರಿಗೆ ತಿನ್ನಿಸ್ತಾನೆ ಇರ್ತಾರೆ. ಆಗ ಶ್ರುತಿ ಅವ್ರ ಅಪ್ಪ ಅಮ್ಮ ನೋಡಿಬಿಟ್ಟು ಶ್ರುತಿ ಅವರಮ್ಮ ಹೇಳ್ತಾರೆ, ಯಾವಾಗಲೂ ನನ್ನ ಮಗಳ ಜೊತೆ ಇರಬೇಕಾದ ಅಳಿಯಂದರು ಯಾವಾಗಲೂ ನೀತು ಜೊತೆನೇ ಇರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಬೇಜಾರಾಗ್ತೈತೆ ಅಂತ ಹೇಳ್ಬಿಟ್ಟು ಅವ್ರ ಯಜಮಾನ್ರಿಗೆ ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರಪ್ಪ, ಸಮಾಧಾನ ಮಾಡ್ಕೋ ಶೀಲಾ, ನಾನು ಇದಕ್ಕೆಲ್ಲ ಒಂದು ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ಶ್ರುತಿ ಅವರ ಅಮ್ಮನಿಗೆ. ಆಗ ರವಿಯವರು ಅಲ್ಲಿಂದ ಬೇರೆ ಕಡೆ ಒಂದು ಆರ್ಡ್ರ್ ಬರುತ್ತೆ, ಬೇರೆ ಕಡೆ ಹೋಗ್ತಾರೆ. ಆಗ ನೀತು ಅವರು ಊಟ ಮಾಡ್ತಿರೋ ಟೇಬಲ್ ಹತ್ರ ಶ್ರುತಿ ಅವರ ಅಪ್ಪ ಅಮ್ಮ ಬರ್ತಾರೆ. ಆಯ್ ಅಂಕಲ್, ಆಯ್ ಆಂಟಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ತಾ ಇರ್ತಾರೆ ನೀತು ಅವರು. ಆಗ ಶ್ರುತಿ ಅವರಮ್ಮ, ನೋಡಮ್ಮ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ನೀತು ಅವರು, ನಾನು ತಿಂತಾ ಇರೋದಾ ಅಂತ ಕೇಳ್ತಾರೆ. ಅಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಅವರಪ್ಪ, ನೀನೇನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ನಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಶ್ರುತಿ ಅವರಪ್ಪ ನೀತು ಅವ್ರಿಗೆ ಹೇಳ್ತಾರೆ. ಆಗ ನೀವೇನು ಹೇಳ್ತಿದ್ರಿ ಅಂತ ಗೊತ್ತಾಗ್ತಾ ಇಲ್ಲ ಅಂಕಲ್ ಅಂತ ಹೇಳ್ಬಿಟ್ಟು ನೀತು ಅವರು ಹೇಳ್ತಾರೆ. ಆಗ ಶ್ರುತಿ ಅವರಮ್ಮ, ನಿನಗೆ ಅರ್ಥ ಆಗ್ತಾ ಇಲ್ಲ, ನಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅಳಿಯಂದ್ರನ್ನ ಏನಕ್ಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಜೋರು ಧ್ವನಿಯಲ್ಲಿ ಶ್ರುತಿ ಅವರಮ್ಮ ನೀತು ಅವ್ರಿಗೆ ಕೇಳ್ತಾ ಇರ್ತಾರೆ. ಇವತ್ತೇ ನಮ್ಮ ಅಳಿಯಂದ್ರನ್ನ ಕೆಲಸದಿಂದ ತೆಗೆದಾಕು ಅಂತ ಹೇಳ್ತಾ ಇರ್ತಾರೆ. ಆಗ ನೀತು ಅವರು ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋದು ಅವರಿಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಕೆಲಸ ಕೊಡೋದು ಬಿಡೋದು ನನ್ನ ಇಷ್ಟ, ಅದನ್ನೆಲ್ಲ ನೀವೇನಕ್ಕೆ ಕೇಳ್ತಾ ಇದ್ದೀರಾ ಅಂತ ನೀತು ಅವರು ಶ್ರುತಿ ಅವರ ಅಪ್ಪ ಅಮ್ಮಂಗೆ ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರಮ್ಮ, ನೋಡ್ರಿ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ನೀತು ಅವರು, ಇಲ್ಲ ನಾನು ಫ್ಯಾಟಿಂದನೇ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀತು ಅವರು ಹೇಳ್ತಾ ಇರ್ತಾರೆ. ನೀತು ಅವರು, ನೀವು ರವಿ ಅವ್ರಿಗೆ ಅತ್ತೆ ಮಾವ ಆಗಿರ್ಬೋದು, ಅದನ್ನೆಲ್ಲ ಮನೇಲಿ ಇಟ್ಕೊಳ್ಳಿ, ವರ್ಕ್ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಬಿಟ್ಟು ನೀತು ಅವರು ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರಪ್ಪ, ಹಾಗಾದರೆ ನಮ್ಮ ಅಳಿಯಂದ್ರನ್ನ ಕೆಲಸದಿಂದ ತೆಗಿಯಲ್ವಾ ನೀನು, ಒಬ್ಬ ಎಂಪ್ಲಾಯಿನ ಬಗ್ಗೆ ಇಷ್ಟೊಂದು ಯಾಕೆ ನಿನಗೆ ಕರುಣೆ ಅಂತ ಹೇಳ್ಬಿಟ್ಟು ತುಂಬಾ ರ್ಯಾಶ್ ಆಗಿ ಮಾತಾಡ್ತಾ ಇರ್ತಾರೆ. ಆಗ ಶ್ರುತಿ ಅವರಪ್ಪ, ನಿನಗೂ ಮತ್ತು ಅವರಿಗೂ ತುಂಬಾ ಇಲೀಗಲ್ ರಿಲೇಷನ್ಶಿಪ್ ಇದೆಯಾ ಅಂತ ಹೇಳ್ಬಿಟ್ಟು ತುಂಬಾ ರ್ಯಾಶ್ ಆಗಿ ಕೇಳ್ತಾ ಇರ್ತಾರೆ. ಅದಕ್ಕೆ ನೀತು ಅವರು ತುಂಬಾ ಹೇಳ್ತಾ ಇರ್ತಾರೆ, ಯಾಕೆ ಅಂಕಲ್ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಶ್ರುತಿ ಅವರ ಅಮ್ಮ ಕೂಡ, ಸಾಕು ಮುಚ್ಚು ಬಾಯಿ, ಏನೇ ಈ ರೀತಿ ನಾಟಕ ಮಾಡ್ತಾ ಇದೆಯಾ, ಯಾರಾದರೂ ಒಬ್ಬರು ಇಷ್ಟ ಆದರೆ ನಿಮಗೆ ಇನ್ನೊಬ್ಬರು ಗಂಡ ಅಂತಲೂ ನೋಡೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಅವಮಾನದಿಂದ ಮಾತಾಡ್ತಾ ಇರ್ತಾರೆ ನೀತು ಅವ್ರಿಗೆ. ಆಗ ನೀತು ಅವರು, ಆಂಟಿ ಈ ರೀತಿ ಎಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ, ತುಂಬಾ ಬೇಜಾರಾಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಅಳ್ತಾನೆ ಇರ್ತಾರೆ. ಅಲ್ಲಿಗೆ ರವಿ ಅವರು ಬರ್ತಾರೆ. ಯಾಕೆ ಈ ರೀತಿ ಅಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳಿ ನೀತು ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಅಲ್ಲಿಂದ ಹೊರಡ್ತಾರೆ ನೀತು ಅವರು. ಆವಾಗ ರವಿ ಅವರು ಕೂಗ್ತಾನೆ ಇರ್ತಾರೆ. ಆದರೂ ಅವರು ನೀತು ಅವರು ಇರೋದಿಲ್ಲ, ಮುಂದೆನೇ ಹೋಗ್ತಾ ಇರ್ತಾರೆ. ಅಲ್ಲಿಂದ ಹೋಗ್ತಾರೆ ಹೋಟ್ಲಿಂದ. ಈ ಕಡೆ ಮನೋಜ ಶಾಪ್ನಲ್ಲಿ ತಾಯಿ ಮತ್ತು ಮಗು ಬರ್ತಾ ಇರ್ತಾರೆ. ಆ ಮಗು ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡ್ತಾ ಇರ್ತಾರೆ. ಆಗ ಮನೋಜ್ ಅವರು ಅಲ್ಲೇ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಮನೋಜರ ಹತ್ರ ಬಂದಾಗ, ಏನಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೋಪನ ಈ ಮಗುಗೆ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಕೇಳ್ತಾ ಇರ್ತಾರೆ. ಆವಾಗ ಆ ತಾಯಿ ಹೇಳ್ತಾರೆ, ಇಲ್ಲ ಸರ್ ಅವನು ಹಂಗೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೂ ಆ ಮಗು ನನಗೆ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾನೆ ಇರ್ತಾರೆ. ಅವ್ರ ತಾಯಿ ಹೇಳ್ತಾ ಇರ್ತಾರೆ, ಇಲ್ಲ ಯಾವ ಐಸ್ ಕ್ರೀಮು ಇಲ್ಲ ಅಂತ ಹೇಳ್ಬಿಟ್ಟು ಅದೇ ರೀತಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಮನೋಜ್ ಅವರು, ಏನು ಐಟಮ್ಸ್ ಬಂದಿಲ್ಲ, ಇನ್ನೂ ಗಿರಾಕಿ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಆ ಮಗು ನನಗೆ ಐಸ್ ಕ್ರೀಮ್ ಬೇಕು ಅಂತ ಗಲಾಟೆ ಮಾಡ್ತಾನೆ ಇರುತ್ತೆ. ಆವಾಗ ಅಮ್ಮ ಅಂತ ಕೂಗ್ಬಿಟ್ಟು ಮನೋಜ್ ಅವರು, ಕರ್ಕೊಂಡೋಗಿ ಅಮ್ಮ ಈ ಮಗುನ, ಗಲಾಟೆ ಮಾಡ್ತಿದ್ದಾರೆ, ನಾನು ಫೋನಲ್ಲಿ ಮಾತಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಆ ತಾಯಿ ಅವರು ಹೇಳ್ತಾರೆ, ಇಲ್ಲ ಸರ್ ಶಾಪಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ
ಮನೋಜ್ ಅವರು ಗಲಾಟೆ ಮಾಡ್ತಾನೆ ಕಣ್ರಿ ಅಂತ ಹೇಳ್ತಾನೆ ಇರ್ತಾರೆ. ಆದರೂ ಆ ತಾಯಿ ಹೇಳ್ತಾ ಇರ್ತಾರೆ, ಇಲ್ಲ ಸರ್ ಅವ್ನಿಗೆ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಿದ್ದಾನೆ, ಅವ್ನಿಗೀಗೊಂದು ಒದೆ ಕೊಟ್ಟರೆ ಸರಿ ಆಗ್ತಾನೆ, ಇಲ್ಲೇ ಇರಲಿ ಸರ್ ಅಂತ ಹೇಳಿ ಹೋಗ್ತಾರೆ. ನೀನು ಇಲ್ಲೇ ಬಿದ್ದಿರು ಅಂತ ಹೇಳ್ಬಿಟ್ಟು ಆ ತಾಯಿಯವರು ಶಾಪಿಂಗ್ ಮಾಡೋಕ್ಕೆ ಮುಂದೆ ಹೋಗ್ತಾರೆ. ಆ ಮಗು ಅಲ್ಲೇ ನಿಂತಿರುತ್ತೆ. ಆಗ ಆ ಮನೋಜ್ ಅವರು ಫೋನಲ್ಲಿ ಮಾತಾಡ್ತಾ ಇರುವಾಗ ಅವರು ಒಬ್ಬರು ಓನರ್ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಆ ಮಗು ಮತ್ತೆ ಐಸ್ ಕ್ರೀಮ್ ಬೇಕು ಅಂತ ಅಳ್ತಾನೆ ಇರುತ್ತೆ. ಆಗ ಲೇ ಅಪ್ಪಿ ಏನೋ ನಿಂದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಇಲ್ಲ ಸರ್ ನಿಮ್ಗಲ್ಲ ಸರ್, ಇಲ್ಲಿ ಒಂದು ಮಗು ಅಂತ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು ಲೇ ಸುಮ್ಮನೆ ಇರ್ತೀಯೋ ಇಲ್ವೋ 2 ಬಾರಿಸ್ಲಾ ಅಂತ ಹೇಳ್ಬಿಟ್ಟು ಒಂದು ಒದೆ ಕೊಡ್ತಾರೆ. ಆಗ ಆ ತಾಯಿ ಬಂದ್ಬಿಟ್ಟು ದೊಡ್ಡ ಮನ್ಸ ಯಾಕಪ್ಪ ಒದೆ ಕೊಟ್ಟಿದೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಆ ಮಗುನ ತಾಯಿ ಕೇಳ್ತಾರೆ, ನೀನು ಯಾರಯ್ಯ ಈ ಮಗುಗೆ ಹೊಡೆಯೋದಕ್ಕೆ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು ಯಜಮಾನಿದ್ದೀನಿ ಈ ಅಂಗಡಿಗೆ ನಾನು ಅಂತ ಹೇಳ್ತಾ ಇರ್ತಾರೆ. ಆ ಮಗುನ ತಾಯಿ ಹೇಳ್ತಾರೆ, ನೀನು ಈ ಅಂಗಡಿಗೆ ಯಜಮಾನ ಇರ್ಬೋದು, ಆ ಮಗುಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಆ ತಾಯಿ ಹೇಳ್ತಾರೆ, ಸಮಾಧಾನ ಮಾಡಬೇಕಪ್ಪ ಮಗು ಹತ್ರ ಅಂತ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು ಲೊಟ್ಟೆ ಸಮಾಧಾನ ಹೆಂಗೆ ಮಾಡಲಿ, 2 ಕೊಟ್ಟರೆ ಸುಮ್ಮನೆ ಆಗ್ತಾರೆ ಅಂತ ನೀವೇ ತಾನೇ ಹೇಳ್ಬಿಟ್ಟು ಹೋಗಿದ್ದು, ಅದಕ್ಕೆ ನಾನು 1 ಕೊಟ್ಟೆ ಅಂತ ಹೇಳ್ತಾ ಇರ್ತಾರೆ. ಆಗ ಆ ಮಗುವಿನ ತಾಯಿ ಹೇಳ್ತಾರೆ, ನಿನಗೇನಾದರೂ ಮಕ್ಕಳಿದ್ದಾರೇನಯ್ಯ ಈ ರೀತಿ ಹೊಡಿತೀಯಲ್ಲ ಅಂತ ಗದರುತ್ತಾ ಇರ್ತಾರೆ. ಇಲ್ಲ ಅಂತ ಮನೋಜ್ ಅವರು ಹೇಳ್ತಾರೆ. ಅದಕ್ಕೆ ನಿನಗೆ ಈ ಜೀವನದಲ್ಲಿ ಮಕ್ಕಳೇ ಆಗೋದಿಲ್ಲ ಬಿಡು ಅಂತ ಶಾಪ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಮನೋಜ್ ಅವರು ಏನಮ್ಮ ಈ ರೀತಿ ಹೇಳ್ತಿದೀಯಾ ಅಂತ ಕೇಳ್ತಾರೆ. ಆಗ ಆ ಮಗುವಿನ ತಾಯಿ ಹೇಳ್ತಾರೆ, ಏನಪ್ಪ ನಿನಗೆ ಮಗುನ ನೋಡ್ಕೊಳೋದಕ್ಕೆ ಬರೋದಿಲ್ಲ ಅಂತಂದರೆ ನೀನು ಯಾವ ರೀತಿ ಸಾಕ್ತೀಯ ಮಕ್ಕಳನ್ನ, ಅದಕ್ಕೆ ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲಿಂದ ಆ ತಾಯಿ. ಆಗ ಮನೋಜ್ ಅವ್ರಿಗೆ ಅಲ್ಲೇ ಬೇಜಾರಾಗೋಗುತ್ತೆ, ಯಾವ ರೀತಿ ಶಾಪ ಆಗೋಗ್ತಿದ್ದಾರೆ ನನಗೆ ಅಂತ ಅಂಗಡಿಲಿರುವ ಗೋಬಿ ಗೋವಿಂದನ ಕೂಗ್ತಾರೆ, ಬಾರೋ ಇಲ್ಲಿ ಗೋಬಿ ಗೋವಿಂದ ಅಂತ ಅವರು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಏನು ಸಾರ್ ಎಲ್ಲ ಶಾಪ ಎಲ್ಲ ಹಾಕೋಗ್ತಾ ಇದ್ದಾರೆ ಅಂತ ಅವರು ಕೇಳ್ತಾರೆ. ಆಗ ಹೇಳ್ತಾರೆ ಗೋಬಿ ಗೋವಿಂದ ಅವರು, ಏನು ಸಾರ್ ಮೊದಲೇ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದೀರಾ, ಅದರಲ್ಲಿ ಶಾಪನೇನಾ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು ಅವರೇನು ದೊಡ್ಡ ಇವರಾ ಶಾಪ ಹಾಕಿದ ತಕ್ಷಣ ನನಗೆ ತಟ್ಟೋದಕ್ಕೆ ಅಂತ ಮನೋಜ್ ಅವರು ಹೇಳ್ತಾ ಇರ್ತಾರೆ. ಏನು ಸಾರ್ ಈಗ ಮಾತಾಡ್ತಿದ್ದೀರಾ, 9 ತಿಂಗಳು ಎತ್ತಿರ್ತಾರೆ, ಅವ್ರ ಶಾಪ ನಿಜ ಆಗ್ಬಿಡುತ್ತೆ ಸಾರ್ ಅಂತ ಗೋಬಿ ಗೋವಿಂದ ಅವರು ಹೇಳ್ತಾ ಇರ್ತಾರೆ. ಯಾವ ರೀತಿ ನಿಜ ಆಗುತ್ತೆ ಬಿಡು, ಫಲನೇ ಸಿಕ್ಕಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಸುಮ್ಮನೆ ಆಗ್ತಾರೆ. ಆಗ ಮನೋಜ್ ಅವರು ಮನೇಲಿ ಬೇರೆ ಅವಮಾನ, ಇದನ್ನು ಬೇರೆ ಶಾಪ, ಏನು ಮಾಡಲಿ ಗೋಪಿ, ನನಗಂತೂ ತುಂಬಾ ತಲೆ ಕೆಟ್ಟೋಗಿದೆ ಅಂತ ಮನೋಜ್ ಅವರು ಹೇಳ್ತಾ ಇರ್ತಾರೆ. ಆಗ ಗೋಪಿ ಅವರು ಹೇಳ್ತಾರೆ, ಏನು ಮಾಡಬೇಡಿ ಸರ್, ಈ ಶಾಪ ತಟ್ಟೋದಕ್ಕೂ ಮುಂಚೆ ನೀವು ಅಪ್ಪ ಆಗಿಬಿಡ್ಬೇಕು, ನನಗೆ ಗೊತ್ತಿರೋ ಡಾಕ್ಟರ್ಸ್ ಇದ್ದಾರೆ, ಅಲ್ಲಿಗೆ ಹೋಗೋಣ ಬನ್ನಿ ಸರ್ ಅಂತ ಮನೋಜ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿದಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.